ಹಕ್ಕಿ ಮತ್ತು ಅವಳು ಸಾಹಿತಿ ಕವಯಿತ್ರಿ ಮಿತ್ರಾ ವೆಂಕಟರಾಜ್ ಅವರ ಕಥಾ ಸಂಕಲನದ ಒಂದು ಪುಟ್ಟ ಕತೆ. ಮಿತ್ರಾ ವೆಂಕಟರಾಜ್ ಅವರು ಹುಟ್ಟಿದ್ದು ಕುಂದಾಪುರದಲ್ಲಿ ಆದರೂ ವಾಸ ಮುಂಬೈಯಲ್ಲಿ. ಇವರಿಗೆ ರತ್ನಮ್ಮ ಹೆಗ್ಗಡತಿ ಪ್ರಶಸ್ತಿಯೂ ಲಭ್ಯವಾಗಿದೆ. ಇಲ್ಲಿ ಮಿತ್ರಾ ವೆಂಕಟರಾಜ್ ಅವರು ಒಂದು ಗೃಹಿಣಿಯ ಮಾನಸಿಕ ಸ್ಥಿತಿಯನ್ನು ಎಳೆಯಾಗಿ ಬಿಡಿಸಿಡುವ ಪ್ರಯತ್ನವನ್ನು ಪಟ್ಟಿದ್ದಾರೆ. ಗೃಹಿಣಿಯಾಗಿ ಅವಳಿಗಿರುವ ಜವಾಬ್ದಾರಿಗಳು ಒಂದು ಕಡೆಯಾದರೆ, ಅವಳ ಮನಸ್ಸೆಂಬ ಹಕ್ಕಿಯ ಗಾಯನ ಇನ್ನೊಂದು ಕಡೆ. ಪ್ರೀತಿಯ ಬಂಧನ ಒಂದು ಕಡೆಯಾದರೆ, ತನ್ನ ವ್ಯಕ್ತಿ ಸ್ವಾತಂತ್ರ್ಯದ ಕರೆ ಇನ್ನೊಂದು ಕಡೆ. ಇದನ್ನು ನಿಮ್ಮಂಥವರು ಬಹಳಷ್ಟು ಹೆಣ್ಣು ಮಕ್ಕಳು ಫೇಸ್ ಮಾಡಿರ್ತೀರಲ್ವ. ಬನ್ನಿ ಕಥೆಯತ್ತ ಮುಂದುವರಿಯೋಣ. ನವಿರಾದ ಕೆಂಪಿನ ಛಾಯೆಯುಳ್ಳ ನೀಲವರ್ಣದ ಹಕ್ಕಿ ಜೀವವೇ ಸ್ವರವಾದಂತೆ ಹಾಡುತ್ತಿತ್ತು. ಹಕ್ಕಿಯ ದನಿ ಕೇಳುತ್ತಿದ್ದಂತೆ ಎಲ್ಲಿದ್ದರೂ ಓಡಿ ಬಂದು ಕಿಟಕಿಯ ಸರಳಿಗೆ ಆತು ನಿಂತು ಬಿಡುತ್ತಿದ್ದಳು ಅವಳು. ಎಲ್ಲಿದ್ದ ಕೆಲಸ ಅಲ್ಲೇ ಬಿಟ್ಟು ಓಡೋಡಿ ಬಂದವಳು ಕಿಟಕಿಯನ್ನು ಆಧರಿಸಿ ಸರಳುಗಳಿಗೆ ಮುಖ ಒತ್ತಿ ಮೇಲೆ ನೋಡುತ್ತಿದ್ದ ಆ ದೃಷ್ಟಿಯಲ್ಲಿ ಜೀವವೇ ಕಿವಿಯಾಗುವ ತವಕ. ಆ ಮೋಡಿ, ಆ ಗಾನ ಅಲೆಯಾಗಿ ಅವಳ ಸುತ್ತ ಹೆಣೆದುಕೊಳ್ಳುತ್ತಿತ್ತು. ಅವಳನ್ನು ನೋಡಿ ಹಕ್ಕಿ ಕುಣಿದು ಕುಪ್ಪಳಿಸುತ್ತಿತ್ತು. ಟೊಂಗೆಯಿಂದ ಟೊಂಗೆಗೆ, ಚಿಗುರಿನಿಂದ ಚಿಗುರಿಗೆ ನೆಗೆಯುತ್ತಾ ಹಾರುತ್ತಾ ಚೀವ್ 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 ಎಂದು ರಾಗವಾಗಿ ದನಿ ಏರಿಸುತ್ತಿತ್ತು. ಎಷ್ಟು ಕರೆಯುವುದು, ನಿನಗೆ ಏನಂತ ತಲೆ ಹೋಗುವ ಕೆಲಸ? ಹಕ್ಕಿ ಹೇಳಿತು. ಇಲ್ಲ ಹಕ್ಕಿ, ದೋಸೆ ಹುಯ್ಯುವುದಿದೆ, ಬೆಳಿಗ್ಗೆ ಎಲ್ಲರೂ ಹೊರಡುವ ಹೊತ್ತು ಅವಳಂದಳು. ಈಗ ಅವರೆಲ್ಲ ಹೋದ ಮೇಲೆ ಆ ಪಂಜರದಲ್ಲಿ ಕುಳಿತು ಏನು ಮಾಡುತ್ತೀ? ಬಾ ಹೊರಗೆ. ಅವಳು ಹೇಳಿದಳು. ಪಂಜರ? ಈ ನನ್ನ ಸುಂದರವಾದ ಮನೆ ನಿನಗೆ ಪಂಜರದಂತೆ ಕಾಣ್ತದ? ಸಾಕು ಸಾಕು. ಅವಳಿಗೆ ನಗು. ನಗಬೇಡ ಹೆಣ್ಣೆ, ಆ ಸರಳುಗಳು ಮತ್ತು ಆ ಬಾಗಿಲು. ಅವಳು ಹೇಳುತ್ತಾಳೆ. ನೀನು ತಪ್ಪು ತಿಳಿದಿದ್ದೆ ಹಕ್ಕಿ. ಸರಳುಗಳು ರಕ್ಷಣೆಗೆ, ಬಾಗಿಲು ನಾನೇ ಹಾಕಿದ್ದು, ನೋಡಿಗ ತೆರೆದೆ. ಆದರೇನು, ಪಂಜರದಿಂದ ಹೊರಗೆ ಬರಲ್ಲ. ಇಲ್ಲ, ನಿನಗೆ ಅರ್ಥವಾಗುವುದಿಲ್ಲ ಹಕ್ಕಿ. ಇದು ಪಂಜರ ಅಲ್ಲ, ಇದು ಪ್ರೀತಿಯ ಬಂಧನ. ಹಕ್ಕಿ ಉದುರಿತು. ಪ್ರೀತಿಯ ಬಂಧನದಲ್ಲಿ ನಿನಗೆ ಸ್ವಾತಂತ್ರ್ಯವಿಲ್ಲವೇ? ಬಾ, ನನ್ನ ಕೂಡ ಹಾಡು ಬಾ, ನನ್ನ ಮರದ ಗಾಳಿಗೆ ಮುಖ ಒಡ್ಡು ಬಾ. ನಿನಗೆ ಹುಚ್ಚು. ಈಗ ನನಗೆ ಅಡುಗೆ ಮಾಡುವುದಿದೆ, ನನ್ನವನು ಹಸಿದು ಬರುವನು. ಅವಳು ಒಳ ನಡೆದಳು. ಹಕ್ಕಿಯ ಮೋರೆ ಮುದುಡಿತು. ಮುದುಡಿತೆ ಅಥವಾ ಮುದುಡಿದ್ದು ಯಾರ ಮೋರೆ? ಅವಳದಲ್ಲವಷ್ಟೇ. ಒಮ್ಮೆ ಕಿಟಕಿಯ ಬಳಿ ಅಕ್ಕಿ ಆರಿಸುತ್ತಾ ಅವಳು ಕೇಳಿದಳು. ಹಕ್ಕಿ, ನಿನ್ನ ಮನೆಯಲ್ಲಿ? ತೇಲಿ ತೇಲಿ ಜಾರುತ್ತಿರುವ ಬೆಳ್ಳಿ ಮೋಡಗಳತ್ತ ಕೊಕ್ಕು ತಿರುಗಿಸಿತು ಹಕ್ಕಿ. ಜಗದ ಚೆಲುವೆಲ್ಲ ಅಡಗಿರುವ ಆ ಸ್ವರ್ಗದತ್ತ ನೋಡುತ್ತಾ ಅವಳ ಕಣ್ಣಲ್ಲಿ ಸ್ವಪ್ನದ ಹೊಳೆ. ಆ ಚೆಲುವೂರನ್ನು ಬಿಟ್ಟು ಇಲ್ಲಿಗೇಕೆ ಬಂದೆ ನೀನು? ಕಂಡರಿಯದ ಊರನ್ನು ಕಾಣುವ ಹಂಬಲ ನನ್ನನ್ನು ನಿನ್ನೂರಿನತ್ತ ಎಳೆತಂದಿತು ನೋಡು. ಅವಳು ಕೇಳಿದಳು. ಹಕ್ಕಿ, ನನಗೆ ಎಲ್ಲವನ್ನು ಹೇಳು. ದಾರಿಯಲ್ಲಿ ನೀನು ಏನೇನು ಕಂಡೆ? ಅವಳಿಗೆ ಎಲ್ಲವನ್ನು ಕಾಣುವ ಆಸೆ. ಗಿಡ ಗಂಟೆಗಳಲ್ಲಿ, ಮರ ಹೆಮ್ಮರಗಳಲ್ಲಿ ನಿಂತು, ಹೂ ಚಿಗುರುಗಳಲ್ಲಿ ಕುಳಿತು ಸವಿದು ಬಂದೆ. ಗಿರಿ ಕಂದರಗಳಲ್ಲಿ, ತರುಲತೆಗಳಲ್ಲಿ, ಕಾಡು ಮೇಡುಗಳಲ್ಲಿ, ರಂಜಿಸುವ ಪ್ರಕೃತಿಯಲ್ಲಿ ಅಂಡೆಲೆದು ಬಂದೆ. ಅವಳೆಂದಳು. ಅಬ್ಬಾ, ನಿನ್ನ ರೆಕ್ಕೆಗೆ ಅದೆಷ್ಟು ಬಲ. ಹಕ್ಕಿಯು ಹೆಮ್ಮೆಯಿಂದ ಬಿಗಿತು. ನೀಲಿ ಹಸಿರು ಪಾರದರ್ಶಕ ರೆಕ್ಕೆಗಳನ್ನು ಬಿಡಿಸಿ ಒಮ್ಮೆ ಎತ್ತಿ ಹಿಡಿದು ಮಡಚಿತು. ನೋಡಿಲ್ಲಿ ಎಂದು ಪುರ್ರನೆ ಗರಿಕೆದರಿ ಹಾರಿತು. ನೀಲ ಮುಗಿಲ ಉದ್ದಕ್ಕೂ, ಕಣ್ಣ ನೋಟದ ಅಂತ್ಯದಗಲಕ್ಕೂ ಮತ್ತೆ ಬರೀ ಚುಕ್ಕಿ ಚುಕ್ಕಿಯಾಗಿ ತಾನು ನೆಲ ಮುಟ್ಟುವ ತನಕವೂ ಹಕ್ಕಿ ಸಾಗುತ್ತಿತ್ತು. ಹಕ್ಕಿಯ ರೆಕ್ಕೆಯ ಆ ನಂಬುಗೆಯ ಬಲಕ್ಕೆ ಮೆಚ್ಚಿದಳು ಅವಳು. ಹೌದು, ಅವಳೇ ಮೆಚ್ಚಿದಳೆ ಅಥವಾ ಕರುಬಿದಳೆ? ತೋಟದ ಮಲ್ಲಿಗೆ ಬಳ್ಳಿಯಿಂದ ಹೂ ಬಿಡಿಸುವಾಗೊಮ್ಮೆ ಹಕ್ಕಿ ರೊಯ್ಯನೆ ಹಾರಿ ಬಂದು ದಾಸವಾಳದ ಗೆಲ್ಲಿನ ಮೇಲೆ ಕುಳಿತು ಹೇಳಿತು, ನಿನ್ನ ಹುಟ್ಟು ಹಬ್ಬವಲ್ಲವೇ ಇವತ್ತು? ಅವಳು ಆಶ್ಚರ್ಯದಿಂದ, ನಿನಗದು ಹೇಗೆ ತಿಳಿಯಿತು? ಹಕ್ಕಿ ಹೇಳಿತು, ಬೆಳಿಗ್ಗೆ ನಾನು ನೋಡಿಲ್ಲವೆಂದು ಎಣಿಸಿದೆಯಾ?
ಎದ್ದ ಕೂಡಲೇ ನಿನ್ನವನು ನಿನಗಿತ್ತ ಉಡುಗೊರೆ. ಅವಳು ನಾಚಿದಳು. ಏನಿಲ್ಲವಲ್ಲ. ಸುಳ್ಳು ಹೇಳಬೇಡ, ನೋಡಲಿ ನಿನ್ನ ಕೆನ್ನೆ ರೆಂಗೇರುತ್ತಿದೆ. ನಾಚಿ ಒಳಗೆ ಓಡಿದಳು ಅವಳು. ಹಕ್ಕಿ ಬಿಡಲಿಲ್ಲ. ಅವಳ ಹಿಂದೆ ಹಾರಿ ಬಂತು. ಮನೆ ಬಾಗಿಲವರೆಗೆ ಹಬ್ಬಿದ ಮಾವಿನ ಟೊಂಗೆಯಿಂದ ಬಗ್ಗಿ, ಅವನಿಗೆ ನಿನ್ನ ಮೇಲೆ ತುಂಬ ಪ್ರೀತಿಯಲ್ಲವೇ ಎಂದಿತು. ಹ್ಞೂ, ಮತ್ತೆ ಪ್ರೀತಿಯ ಬಂಧನವೆಂದು ಅವತ್ತು ನಾನಂದದ್ದು ಅದನ್ನೇ. ಪ್ರೀತಿಯೊಡನೆ ಬಂಧನವೆಂಬ ಶಬ್ದ ಏನೇನೂ ಸರಿಹೊಂದುವುದಿಲ್ಲ. ಹಕ್ಕಿಯ ಮುಖ ಸಣ್ಣದಾಯಿತು. ಅವಳು ಹೇಳಿದಳು, ನಿನಗದು ಅರ್ಥವಾಗುವುದಿಲ್ಲ ಹಕ್ಕಿ. ಅರ್ಥವಾಗುವುದಿಲ್ಲ. ಅವಳು ಒಳ ನಡೆದಳು. ತನಗಾದರೂ ಅದು ಅರ್ಥವಾಗಿದ್ದರೆ. ಚ್ಯೂ 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 ಚ್ಯೂ. ತೆಂಗಿನ ಸೋಗೆಯಲ್ಲಿ ಜೋಕಾಲಿ ಆಡುತ್ತಾ ತನ್ನ ಹಾಡನ್ನು ತಾನೇ ಸವಿಸವಿದ್ದು ಗುಣಿಗುಣಿಸುತ್ತಾ ಹಕ್ಕಿಯು ನೀಲವರ್ಣವು ಹಿನ್ನೆಲೆಯ ಸೂರ್ಯ ಪ್ರಕಾಶಕ್ಕೆ ರಮ್ಯವಾಗಿ ಹೊಳೆಯುತ್ತಿತ್ತು. ದಂಡೆಯ ಮೇಲೆ ಕುಳಿತಿದ್ದವಳು, ಹಕ್ಕಿ, ನಿನ್ನ ಮೈಯ ನುಣುಪನ್ನು ಒಮ್ಮೆ ಸ್ಪರ್ಶಿಸಲೇ ಎಂದಳು. ಹಕ್ಕಿಗೆ ನಗು. ಸರಿಗಮ ಹಾಡಿದಂತೆ ನಕ್ಕಿತು. ಹಾರಿ ಬಂದು ಕಿಟಕಿಯ ಹೊರಗೆ ಕಾಲೂರಿ ಅವಳತ್ತ ಕೊಕ್ಕಿಡಿತು. ಒಳಗೆ ಬರುವುದಿಲ್ಲವೇ ಹಕ್ಕಿ? ಬೇಡ ಬೇಡ, ಒಳಗೆ ಮಾತ್ರ ಕರೆಯಬೇಡ ಅವಳಂದಳು. ಯಾಕೆ? ಅಂಜಿಕೆಯೇ? ಪಂಜರದೊಳಗೆ ಕಾಲಿಟ್ಟರೆ ನನಗೂ ನಿನ್ನದೇ ಗತಿಯಾದೀತು. ಅವಳು ಸಣ್ಣಗೆ ಕಂಪಿಸಿದಳು. ಅವಳ ಹಣೆಯಿಂದ ಬೆವರು ಇಳಿಯುತ್ತಿತ್ತು. ಸಾಕು ನಿನ್ನ ತಮಾಷೆ. ನಾನೇ ನಿನಗೆ ಹೊರಗೆ ಬಿಟ್ಟರಾಯ್ತಲ್ಲ, ಬಾ, ಹೆದರಬೇಡ ಹಕ್ಕಿ ಹೇಳಿತ್ತು. ನೀನು ಹೇಳುತ್ತಿ ನಿಜ, ಆದರೆ ನಾನೇ ಹೊರಬರಲು ನಿರಾಕರಿಸಿದರೆ? ಸರುಳುಗಳ ಎಡೆಯಿಂದ ಕೈತೂರಿ ಹಕ್ಕಿಯ ಮೈ ಸವರುತ್ತಿದ್ದಂತೆ ಹೂವಿನ ಎಸಳುಗಳ ಮೃದುತನ, ಬೆಣ್ಣೆಯ ಮುದ್ದೆಯ ನಯ, ಮೇಲ್ಮೆಟ್ಟಿನ ನುಣುಪು ಅವಳ ಕೈ ಬೆರಳುಗಳನ್ನು ಮೀರಿ ಬೆಳೆಯಿತು. ಹಕ್ಕಿ ನುಲಿಯುತ್ತಲೇ ಇತ್ತು. ನಿನ್ನ ಮನೆಯ ಬೆಚ್ಚಗಿನ ವಾತಾವರಣ ನನ್ನ ಮಟ್ಟಿಗೆ ಗರ್ಮಿಯಾದೀತು. ಬೇಡ, ನಾನಿಲ್ಲೇ ಇರುವೆ. ಹಕ್ಕಿಯ ಪುಕ್ಕನ ನಯನಾಜುಕಿಗೋ ಅದರ ಮಾತಿನ ಮೊನಚಿಗೋ ಅವಳ ಕಣ್ಣಲ್ಲಿ ನೀರು ಚುಮ್ಮಿತು. ಹಕ್ಕಿ ಒಮ್ಮೊಮ್ಮೆ ದಿನವಿಡೀ ಸುತ್ತಿ ಹೊತ್ತು ಕಂತುವಾಗ ಬರುತ್ತಿತ್ತು. ಹಕ್ಕಿ, ನೀನಿವತ್ತು ಎಲ್ಲೆಲ್ಲಿಗೆ ಹೋಗಿದ್ದಿ, ಏನೆಲ್ಲ ನೋಡಿದಿ ಎಂದು ಅವಳು ಹಠ ಮಾಡಿ ಬಿಡುತ್ತಿದ್ದಳು. ಬಿಡದೆ ಕೇಳುತ್ತಿದ್ದಳು. ನಕ್ಷತ್ರ, ಚಂದ್ರ, ಸೂರ್ಯ, ಹಕ್ಕಿ ರಂಗುರಂಗಾಗಿ ಬಣ್ಣ ಬಳಿಯುತ್ತಿತ್ತು. ಅವಳು ಆ ಬಣ್ಣಗಳನ್ನು ತನ್ನೊಳಗೆ ತುಂಬಿಕೊಳ್ಳುತ್ತಿದ್ದಳು. ಇನ್ನು ಕೇಳುವ ಆಸೆ ಎಂದು ಹಂಬಲಿಸುತ್ತಿದ್ದಳು. ಹಕ್ಕಿಯಾಗಿ ಹಾರುವಾಸೆ, ಆಗಸದಲ್ಲಿ ತೇಲುವಾಸೆ, ಮೈಭಾರ ಇಲ್ಲೇ ಬಿಟ್ಟು ಮೇಲೆ ಮೇಲೆ ಏರುವಾಸೆ ಎಂದು ಗೋಗರಿಯುತ್ತಿದ್ದಳು. ಹಕ್ಕಿ ಖುಷಿಪಟ್ಟು ಕುಣಿಯುತ್ತಿತ್ತು. ಬಾ, ನಿನಗೆ ರೆಕ್ಕೆ ಪುಕ್ಕ ಹಚ್ಚಿ ಹಾರಲು ಕಲಿಸುವೆ ಎಂದು ಒಪ್ಪಿ ಕೂಗಾಡುತ್ತಿತ್ತು. ಇಲ್ಲ ಹಕ್ಕಿ, ಇವತ್ತಲ್ಲ ನಾಳೆ, ಇವತ್ತಲ್ಲ ನಾಳೆ, ನಾಳೆಯಲ್ಲ ನಾಡಿದ್ದು, ಒಂದು ಮಧ್ಯಾಹ್ನ. ಚ್ಯೂ ಚ್ಯೂ ಚ್ಯೂ. ವೀಣೆಯ ತಂತಿ ಮೀಟಿದಂತೆ ಹಕ್ಕಿಯ ಕೊರಳಿನ ನಾದ ಮನೆಯೊಳಗೆಲ್ಲ ಪಸರಿಸುತ್ತಿತ್ತು. ಇವತ್ತು ಹೊಸ ರಾಗ ಹಾಡಿದೆಯೇ ಹಕ್ಕಿ? ಸುತ್ತ ನೋಡಲ್ಲ, ಎಷ್ಟು ಬದಲಾಗಿದೆ. ಅದಕ್ಕೆ ಸರಿಯಾಗಿ ನನ್ನ ರಾಗ. ಬಾ ಈಗ ಈ ಹೂಗಳನ್ನು ಸವರಿ ನೋಡು. ಮಾವಿನ ಪುಟ್ಟ ಪುಟ್ಟ ಹೂಗಳನ್ನು ತೋರಿಸುತ್ತಾ ಅತ್ತಿತ್ತ ಚಕಚಕನೆ ನೆಗೆಯಿತು. ಬೆಳಿಗ್ಗೆ ಮನೆ ಕೆಲಸ, ಈಗ ಬಿಸಿಲು, ಸಂಜೆ ನಿನ್ನವನ ಒಡನಾಟ. ಅಂತೂ ನಿನಗೆ ಹೊಸ ಹೆಜ್ಜೆಯ ಸಾಹಸ ಬೇಡವಾಗಿದೆ ಎಂದಿತು. ಇಲ್ಲ ಇಲ್ಲ ಹಕ್ಕಿ, ನಿನ್ನ ಗ್ರಹಿಕೆ ತಪ್ಪು. ನನಗೂ ನಿನ್ನಂತೆ ಗಾಳಿಯಲ್ಲಿ ತೇಲುವಾಸೆ, ದೂರ ದೂರ ಹಾರುವಾಸೆ, ಆಗಸಕ್ಕೆ ತುಯ್ಯುವಾಸೆ. ಹಕ್ಕಿ ಹೇಳಿತು. ಮತ್ತೇಕೆ ಇಲ್ಲಿದ್ದಿ? ಹಾರಲು ಕಲಿಸುವೆ, ಬಾ. ಓ ಹಕ್ಕಿ, ಆದರೆ ಒಲವಿನ ಸೆಳೆತವನ್ನು ಹೇಗೆ ಧಿಕ್ಕರಿಸಲಿ? ಆ ಸೆಳೆತ ನಿನಗೆ ಇಷ್ಟವೇ? ಹೌದು ಹಕ್ಕಿ, ಅದೇ ನನ್ನ ಸಂಕಟ. ನಿನ್ನನ್ನು ನೀನೇ ವಂಚಿಸುತ್ತೀಯಾಕೆ? ಹಕ್ಕಿ ಕುಟುಕಿತು. ನಿಲ್ಲಿಸು, ಸುಮ್ಮನಿರು, ಚೀರಿದಳು. ನಾನೇಕೆ ವಂಚಿಸಲಿ? ಅಥವಾ ಚ್ಯೂ 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 ಚ್ಯೂ. ಮನಮೋಹಕ ಪರದಾಗ ಕೆಲಸ ಹೆಚ್ಚಾದಂತೆ ಓಡಾಡಿದಳು ಅವಳು ನಟಿಸುತ್ತಾ. ಹೊರಗೆ ಕಣ್ಣು ಹಾಯಿಸದೆ ಎತ್ತರಿಸದೆ ದನಿಯಲ್ಲಿ ಸಾಗಿತ್ತು ರಾಗಮಾಲಿಕೆ. ಯಾರಿಗೆ ಹೆದರುತ್ತಿ? ಯಾರಿಗೆ ಹೆದರುತ್ತಾಳೆ ಅವಳು? ಮಿಣುಕು ಹಕ್ಕಿಯದೇನು ಭಯ? ಶಬ್ದ ಮಾಡುತ್ತಾ ಕೆಲಸ ಸಾಗಿಸಿದಳು. ಒಂದು ಗಳಿಗೆ ಬಾ, ಹಕ್ಕಿ ಹೇಳಿತು. ನಾಳೆಯಿಂದ ನಾನಿಲ್ಲ,
ನನ್ನೂರಿಗೆ ಪಯಣಿಸುವೆ. ಬರಲಾರದೆ ಬಂದು ಕಿಟಕಿಗಾನಿಸಿ ನಿಂತು ನೋಡಿದಳು. ನೋಡು ನನ್ನ ರೆಕ್ಕೆಯ ಅಂದ, ಪುಕ್ಕ ಎಷ್ಟು ಬೆಳೆದಿದೆ ನೋಡು. ಪರವಾಗಿ ಬೆಳೆದ ನೀಲಿ ರೇಷ್ಮೆಯ ರೆಕ್ಕೆಗೆ ಬೆಳ್ಳಿ ಬೀಸಣಿಗೆಯ ಪುಕ್ಕ. ಏನಿದು ನಿನ್ನ ಮೌನ? ಇರಲಿ, ನೀನೇನು ಹೇಳಬೇಡ, ನನಗೆ ಗೊತ್ತು. ನನ್ನೂರಿಗೆ ನೀನು ಬರುವವಳಲ್ಲ. ಹಾರಡುವ ಇಚ್ಛೆಯೂ ನಿನಗಿಲ್ಲ. ಹೋಗಲಿ ಬಿಡು. ನನ್ನ ಪದ ಕೇಳು. ಹೂವಿಂದ ಹೂವಿಗೆ, ಗೆಲ್ಲಿನಿಂದ ಗೆಲ್ಲಿಗೆ, ಮರದಿಂದ ಮರಕ್ಕೆ ನೆಗೆಯುತ್ತಾ ಹಾಡಿಯೇ ಹಾಡಿತು ಹಕ್ಕಿ. ನಾನಿನ್ನು ಹೋಗಿ ಬರುವೆ, ಗರಿಯಾಡಿಸಿತು. ಬೇಸರದಿಂದ ಹೇಳಿದಳು. ಬರುವೆಯಲ್ಲ ಪುನಃ ಇನ್ನೊಮ್ಮೆ? ಹಕ್ಕಿ ಹೇಳಿತು. ಬರಬೇಕೆ? ಚಿಲಿಪಿಲಿ ನಗುತ್ತ ಹಾರಿತು ಹಕ್ಕಿ ದೂರ ದೂರ ಬಾನ ಕಡೆಗೆ. ಹೌದು, ಬರಬೇಕೆ? ಅವನು ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ದ. ಮೊದಲಿನ ಪುಟ ಮುಗಿದರೂ ಬೆಳಗಿನ ಚಹಾ ಬರದಿದ್ದನ್ನು ಕಂಡು ಎದ್ದು ಅಡಿಗೆ ಮನೆಗೆ ಬಂದ. ಅವಳೆಲ್ಲೂ ಕಾಣಲಿಲ್ಲ. ಬಚ್ಚಲಿಗೆ ಹೋಗಿರಬಹುದೆಂದು ಸುಮ್ಮನಾದ. ಚಹಾ ಕುಡಿದು ಪತ್ರಿಕೆ ಮುಗಿಯುತ್ತಾ ಬಂದರೂ ಅಡುಗೆ ಮನೆಯಲ್ಲಿ ನಿತ್ಯದ ಸದ್ದಿಲ್ಲ. ಏನಾದರೂ ತರಲು ಹೋಗಿರಬಹುದೇ? ಬದಿಮನೆಯವರು ಕರೆದರೆ? ಸುಮ್ಮನೆ ಕುಳಿತರೆ ಆಗುವುದಿಲ್ಲ. ಮಕ್ಕಳನ್ನು ಶಾಲೆಗೆ ಕಳಿಸಬೇಕು. ಹಾಲು ಬ್ರೆಡ್ ಡಬ್ಬಿಗೆ, ಚಪಾತಿ. ಅವನು ಇತ್ತ ಚಪಾತಿ ಲಟ್ಟಿಸುತ್ತಿದ್ದಂತೆ ಅತ್ತ ಕಾವಲೆಯ ಮೇಲಿನ ಚಪಾತಿಗಳು ಗುಳ್ಳೆ ಗುಳ್ಳೆಗಳು ಒಡೆದು ಕರುಟು ಬಿಟ್ಟುತ್ತಿದ್ದವು. ಹೊರಗಿನಿಂದ ಯಾರೋ ತನ್ನನ್ನೇ ನೋಡುತ್ತಿದ್ದಾರೆಂಬ ಭಾವನೆ. ಕಿಟಕಿಯತ್ತ ಕಣ್ಣು ಹಾಯಿಸಿದ. ಕಿಟಕಿಯಾಚೆ ಗೆಲ್ಲಿಗಾನಿಸಿ ಕುಳಿತ ಹಕ್ಕಿಯೊಂದು ಇತ್ತಲೇ ನೋಡುತ್ತಿತ್ತು. ಅದರ ಕಂದು ಪಚ್ಚೆ ಕಣ್ಣುಗಳು ಅವನನ್ನೇ ದಿಟ್ಟಿಸುತ್ತಿತ್ತು. ಅವನಿಗೆ ಇನ್ನು ಯಾವುದೇ ಸಂಶಯ ಉಳಿಯಲಿಲ್ಲ. ಅದು ತನ್ನ ಹೆಂಡತಿಯೇ ಎಂದು ಖಾತ್ರಿಯಾಯಿತು. ಅದೇ ಕಣ್ಣುಗಳು, ಅದೇ ಕಂದು ಪಚ್ಚೆ ಕಣ್ಣುಗಳು, ಅದೇ ಹಕ್ಕಿಯ ಕಂದು ಪಚ್ಚೆ ಕಣ್ಣುಗಳು, ಅದೇ ಅವಳ ಕಣ್ಣುಗಳು. ಅವನಿಗೆ ಯಾವ ಸಂಶಯವೂ ಉಳಿಯಲಿಲ್ಲ. ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ಹಾಗೂ ಲೈಕ್ ಬಟನ್ನನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.